ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳ ಸೋಲು, ಮಕಾಡೆ ಮಲಗಿದ ಮೂವರು ಮುಖ್ಯಮಂತ್ರಿಗಳು. ಎದುರಾಳಿಗಳ ವಿರುದ್ಧ ಸೋಲುಂಡ ಘಟಾನುಘಟಿಗಳು. 3 ಬಾರಿ ಸಿಎಂ ಆಗಿದ್ದ ಮಮತಾ ಒಂದು ಕಡೆ ಸೋಲು. 3 ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳ ಹೀನಾಯ ಸೋಲು. ಮಕಾಡೆ ಮಲಗಿದ ಮೂವರು ಮುಖ್ಯಮಂತ್ರಿಗಳು. ಎದುರಾಳಿಗಳ ವಿರುದ್ಧ ಸೋಲುಂಡ ಘಟಾನುಘಟಿಗಳು. 3 ಬಾರಿ ಸಿಎಂ ಆಗಿದ್ದ ಮಮತಾ ಒಂದು ಕಡೆ ಸೋಲನ್ನಪ್ಪಿದ್ರು. 2 ಕಡೆ ಸ್ಪರ್ಧೆ ಮಾಡಿದ್ದ ಮಮತಾ ಬ್ಯಾನರ್ಜಿ. ಬ್ಯಾನರ್ ಅಲ್ಲೂ ಅವ್ರ ಫೋಟೋ ಕಾಣಿಸ್ತಿಲ್ಲ. ಈಗ ನಂದಿಗ್ರಾಮ, ಭವಾನಿಪುರ ಕ್ಷೇತ್ರಗಳಲ್ಲಿ ಮಮತಾ ಸ್ಪರ್ಧೆ ಮಾಡಿದ್ರು. ಇನ್ನು ತಮಿಳುನಾಡಿನ ಸಿಎಂ MK ಸ್ಟಾಲಿನ್ ಸೋಲಪ್ಕೊಂಡ್ರು. ಚೆನ್ನೈನ ಕೊಳತ್ತೂರಿನಲ್ಲಿ ಸೋತಿರುವ ಸ್ಟಾಲಿನ್. ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಸೋಲು. ಕಣ್ಣೂರು ಜಿಲ್ಲೆಯ ಧರ್ಮಾಂಡಂ ಕ್ಷೇತ್ರದಲ್ಲಿ ಸೋಲನ್ನ ಅನುಭವಿಸಿದ್ದಾರೆ ಪಿಣರಾಯಿ ವಿಜಯನ್. ಭಾರಿ ಮುಖಭಂಗ ಅನುಭವಿಸಿರುವ 3 ಸಿಎಂಗಳು. 3 ರಾಜ್ಯಗಳ ಸಿಎಂ ಇವರು ಯಾರು ಯಕಶ್ಚಿತ ವ್ಯಕ್ತಿತ್ವದವರಲ್ಲ. ಪಿಣರಾಯಿ ವಿಜಯನ್ರಂತಹ ಪಿಣರಾಯಿ ವಿಜಯನ್ರು ಸೋತು ಸುಣ್ಣವಾಗಿ ಇವತ್ತು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಇದರಲ್ಲಿ ಕರ್ನಾಟಕಕ್ಕೂ ಕೂಡ ಪಾಠ ಇದೆ. ನಾನು 2 ಬಾರಿ ರಾಜ್ಯವನ್ನಾಳದವನು, ನಾನು 3 ಬಾರಿ ರಾಜ್ಯಭಾರ ಮಾಡಿದವರು ಅಂತ ಹೇಳಿ ದವಲತ್ತು ದುರಹಂಕಾರದ ನಡೆಯನ್ನು ನಡೆದ್ರೆ ಜನ ಕರೆಕ್ಟ್ ಸಮಯಕ್ಕೆ ನಡ ಮುರಿತಾರೆ ಅನ್ನೋದಕ್ಕೆ ಉದಾಹರಣೆ ಇದು. ಎಂತಹ ಮಮತಾ ಬ್ಯಾನರ್ಜಿ, ಎಲ್ಲಿಯವರೆಗೂ ಸಮೋಸ ಮಾಡೋದಕ್ಕೆ ಬಾಂಡ್ಲಿಯಲ್ಲಿ ಎಣ್ಣೆ ಇರುತ್ತೋ ಅಲ್ಲಿಯವರೆಗೂ ಕೋಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ದೀದಿ ಇರ್ತಾರೆ ಅಂತ ಹೇಳಿ ಜನ ಮಾತನಾಡ್ತಾ ಇದ್ರು. ಆದರೆ ಆ ದೀದಿಯ ಕಥೆ ಏನಾಯಿತು? ಯಾವ ತೃಣಮೂಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ದಾರಿ ಮಧ್ಯೆಯೇ ತನ್ನ ಪಾಳೆಪಟ್ಟು ಮಾಡಿಕೊಂಡು ರೌಡಿಜಾಮಿಗಿಳಿದ್ರು, ಜನ ಅದನ್ನು ಸಹಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆದರೆ ಎಲ್ಲಿವರೆಗೂ ಸಹಿಸಿಕೊಳ್ಳಿ ಯಾರು? 10 ಬಾರಿ ನೀವು ನಾಯಿ ಕಲ್ಲು ಹೊಡಿತೀರಿ, 11ನೇ ಬಾರಿಗೆ ನಿಮಗೆ ನಾಯಿ ಕಚ್ಚೋದಕ್ಕೆ ಬಂದಾಗ ನೋವನ್ನು ಕೊಳ್ಳದೆ ಆ ನಾಯಿ ಕಚ್ಚೋದಕ್ಕೆ ಬರುತ್ತೆ. ಹಾಗೇನೆ ಜನರನ್ನು ಎಷ್ಟು ವೇದನೆ ಪಡಿಸ್ತೀರಿ? ತೃಣಮೂಲ ಕಾಂಗ್ರೆಸ್ TMC ಆ ಪಕ್ಷದ ವಿರುದ್ಧ ಇದ್ದ ಆಡಳಿತ ವಿರೋಧಿ ಅಲೆ. ಭ್ರಷ್ಟಾಚಾರ ಮಾಡೋದಕ್ಕೂ ಕೂಡ ಒಂದು ಲಿಮಿಟ್ ಇತ್ತು. ಆದರೆ ಆ ಸೀಮೆ ಮೀರಿ ಭ್ರಷ್ಟಾಚಾರ ತಾರಕಕ್ಕೇರಿದ್ರೆ ಇದೇ ಥರ ನಡ ಮುರಿತಾರೆ. ಇದೇ ತರಹ ಇನ್ನು ಕೇರಳ ರಾಜ್ಯದಲ್ಲಿ 2 ಬಾರಿ ರಾಜ್ಯಭಾರ ಮಾಡಿದ್ದ ಪಿಣರಾಯಿ ವಿಜಯನ್ ಎಲ್ಲ ಹೋದ್ರು. ಈಗ LDF ಅನ್ನ ಮಕಾಡೆ ಮಲಗಿಸಿ LDF ಎದೆ ಮೇಲೆ UDF ಬಾವುಟ ಹಾರಿಸಿದ್ರು. ಯಾವ ಪಿಣರಾಯಿ ವಿಜಯನ್ ತನ್ನ ಹುಟ್ಟೆ RSS ವಿರುದ್ಧ ಹೋರಾಟ ಮಾಡೋದಕ್ಕೆ ಅಂಥೇಳಿ ಅಲಿಖಿತವಾಗಿ ಘೋಷಣೆ ಮಾಡಿದ್ದ ಪಿಣರಾಯಿ ವಿಜಯನ್ರನ್ನ ಕೇರಳದ ಮಲಯಾಳಿ ಮತದಾರರು ಮನೆಗೆ ಕಳಿಸಿದ್ದಾರೆ. ಕಮ್ಯುನಿಸಂ ನಡೆಯೋದಿಲ್ಲ ಈಗ. ಇದು 2026 ಏಪ್ರಿಲ್ ತಿಂಗಳು. 1880ರ ಕಥೆಗಳನ್ನು ಹೇಳಕೊಂಡು ತಿರುಗಾಡಬೇಡಿ. ಪಿಣರಾಯಿ ವಿಜಯನ್ ಒಬ್ಬ ಕಮ್ಯುನಿಸ್ಟ್ ನಾಯಕ ಅನ್ನುವ ಕಾರಣಕ್ಕೆ ನಿರಂತರವಾಗಿ ನಾವು ರಾಜ್ಯಭಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳಿದ್ರು ಮಲಯಾಳಿ ಮತದಾರರು. ಸಹಿಸಿಕೊಂಡ್ರು. ಆದರೆ ಕಟ್ಟ ಕಡೆಯದಾಗಿ ಫಲಿತಾಂಶ ಕೊಟ್ಟರು. ಇನ್ನು ವೆಸ್ಟ್ ಬೆಂಗಾಲ್, ಮಮತಾ ಬ್ಯಾನರ್ಜಿಯ ಪಶ್ಚಿಮ ಬಂಗಾಳದ ಕಥೆ ಮಾತನಾಡೋಣ. 3 ಬಾರಿ ಸಿಎಂ ಆಗಿದ್ದ ಮಮತಾ ಒಂದು ಕಡೆ ಸೋಲು, 2 ಕಡೆ ಸ್ಪರ್ಧೆ ಮಾಡಿದ್ದ ಮಮತಾ ಬ್ಯಾನರ್ಜಿ. ನಂದಿಗ್ರಾಮದಲ್ಲಿ ಜನ ಸೊಪ್ಪು ಹಾಕಲಿಲ್ಲ, ಭವಾನಿಪುರದಲ್ಲಿ ಜನ ಸ್ಪರ್ಶ ಮಾಡಲಿಲ್ಲ. ಮಮತಾರನ್ನ ಆಧುನಿಕ ಅನಾಥೆಯನ್ನಾಗಿ ಮಾಡಿದ್ರು. ತಮಿಳುನಾಡು ಅದು ಬೇರೆ ಕತೆ. ಈ ಪಶ್ಚಿಮ ಬಂಗಾಳ ಇದೆಯಲ್ಲ, ನಿರಂತರವಾಗಿ 3 ಬಾರಿ ಗೆದ್ದು ಬೀಗಿದ್ದ ಮಮತಾ ಬ್ಯಾನರ್ಜಿ ಯಾಕಲ್ಲಿನ ಜನರಿಗೆ ಬೇಡವಾದ್ರು? ನಿರಂತರವಾದಂತಹ ಎಲೆಕ್ಷನ್ ವೈಲೇಷನ್ನಲ್ಲೇ ಸದ್ದು ಮಾಡಿದ್ದ ಪಶ್ಚಿಮ ಬಂಗಾಳ. ಅಲ್ಲೊಂದು ಮಾತಿದೆ ಜನರ ಬಾಯಲ್ಲಿ, ಮೂಗಿದ್ದವರಿಗೆ ನೆಗಡಿ ಆಗುತ್ತಲ್ಲ, ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತನ ಮೇಲೆ 3 FIR ಅದು ಮ್ಯಾಂಡೇಟ್ರಿ ಅಂತ. ಅಂದರೆ ಈ ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರು ರೌಡಿಸಾಮಿಗೆ ಇಳಿತಾ ಇದ್ರು ಅನ್ನೋದು ಇನ್ನೊಂದು ನೆಗೆಟಿವ್. ಈಗ ನಾವು ಭಾರತದ ಅತಿ ಮುಖ್ಯ ರಾಜ್ಯವಾದ ದ್ರಾವಿಡರ ಕೋಟೆ ತಮಿಳುನಾಡಿನ ಬಗ್ಗೆ ಮಾತನಾಡೋಣ. ತಮಿಳುನಾಡಿನ ಸ್ಟಾಲಿನ್ ಯಾರು? ಕರುಣಾನಿಧಿಯವರ ಸುಪುತ್ರ ಮಾತ್ರವಲ್ಲ, ಅತ್ಯಂತ ಲಾಲಿತ್ಯದಿಂದ ಪೋಷಣೆ ಮಾಡಿದ್ದ ಸ್ಟಾಲಿನ್. ಇದೇ ತಮಿಳುನಾಡನ್ನ ಆಳಿದ್ರು ಅವರು.
ತಮಿಳುನಾಡಿನ ಜನ ಹೆಂಗೆ ಅಂತ ಕೇಳಿದ್ರೆ ಅವರಲ್ಲೊಂದು ಸಾಂಪ್ರದಾಯಿಕ ವೀಕ್ನೆಸ್ಸು ಇದೆ, ಸಾಂಪ್ರದಾಯಿಕ ದೌರ್ಬಲ್ಯ ಅಂತ ಕರೆಯೋಣ. ಅದು ಹೆಂಗಂದ್ರೆ 5 ವರ್ಷ ನಿಮಗೆ ಅವಕಾಶ ಕೊಡ್ತೀವಿ, ಆಟಾಡಿ ನೋಡೋಣ, ನಿಮ್ಮ ಆಟಗಳು ನಮಗೆ ಮನರಂಜನೆ ಕೊಟ್ಟರೆ ಮಾತ್ರ ಮುಂದಿನ 5 ವರ್ಷ ನಿಮಗೆ ಅವಕಾಶ ಕೊಡೋದು. ನಿಮ್ಮಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಂಡ್ರೂ ಕೂಡ ಹಾಡು ಹಗಲೇ ನಡ ಮುರಿತೀವಿ ಅಂತ ಹೇಳ್ತಾರೆ. ಹಾಗೆ ಮಾಡಿದ್ದು ಈ ಬಾರಿ. ಸಹಿಸಿಕೊಂಡ್ರು ಕುಟುಂಬ ರಾಜಕಾರಣವನ್ನ. ಸ್ಟಾಲಿನ್ ಮಾತ್ರ ಎದೆ ಉಬ್ಬಿಸ್ಕೊಂಡು ನಡ್ಕೊಂಡು ಹೋದ್ರೆ ಹೊರತಾಗಿ ಜನಪರ ಕೆಲಸ ಮಾಡಲಿಲ್ಲ. ಮಗನನ್ನ ಉಪಮುಖ್ಯಮಂತ್ರಿ ಮಾಡಿದ್ರೆ ಹೊರತಾಗಿ ರಸ್ತೆಯಲ್ಲಿ ಓಟವಾಡ್ತಾ ಇದ್ದಂತಹ ಆಟೋ ಡ್ರೈವರ್ಗೆ ರಾಜಕೀಯದಲ್ಲಿ ಅವಕಾಶ ಕೊಡಲಿಲ್ಲ. ಮನೆ ಹೆಣ್ಣು ಮಕ್ಕಳಿಗೆ ಸೀರೆ ಹಂಚಿದ್ರೆ ಹೊರತಾಗಿ ಆ ಮನೆಯ ಗಂಡಸರಿಗೆ ಶಾಶ್ವತವಾದ ಉದ್ಯೋಗವನ್ನು ನಿರ್ಮಾಣ ಮಾಡಲಿಲ್ಲ. ಸ್ಟಾಲಿನ್ ನಿರ್ಮಾಣ ಮಾಡಲಿಲ್ಲ. ಅಲ್ಲಿನ ಹೆಣ್ಣು ಮಕ್ಕಳಿಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು, ಸೇಲಂನಿಂದ ಚೆನ್ನೈವರೆಗೂ ಫ್ರೀಯಾಗಿ ಹೋಗಬಹುದು ಅಂತ ಹೇಳಿದ್ರೆ ಹೊರತಾಗಿ ಆ ಹೆಣ್ಣು ಮಗಳ ಗಂಡನಿಗೆ ಸ್ವಂತವಾಗಿ ಒಂದು ಬಸ್ಸನ್ನು ಖರೀದಿ ಮಾಡುವ ವ್ಯಾವಹಾರಿಕ ಜ್ಞಾನವನ್ನು ತುಂಬಲಿಲ್ಲ ಸ್ಟಾಲಿನ್. ಕೊಡುಕೊಂಡು ಬಂದಾದರ ಮಧ್ಯೆ ವಿಜಯ್ ಈ ತಮಿಳುನಾಡಿನ ದ್ರಾವಿಡನ್ ಸಾಮ್ರಾಜ್ಯದ ಚಕ್ರವರ್ತಿ ಮಾಡಿ ನನ್ನನ್ನು ಈ ರಾಜ್ಯದ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು.